ಅವಾಗ ತುಕಾರಾಮ್ ಮಹಾರಾಜ್ ಹೇಳ್ತಾರತ್ತ, ದೋಂಡುನು ಪಾರಿ ಚಾರಿ ಖಾನಿ ಜಗಮದಿ ಸುಖಿ ಕೋನಿ. ತಿರುಗಾಡಿದ 4 ಖಾನೆದಾಗ ಯಾರು ಸುಖದಾಗದಾರತ್ತ ಬಂದ್ ಹೇಳ ನನಗ. ಯಾರು ಸುಖದಾಗದಾರ್ರಿ? ಇಲ್ಲಿ ನಮ್ದು ಈಗ ಅಮಾಸಿ ದಿವಸ ಟೀಮ್ ಬಂದಿರ್ತಾರೆ, ಚಲೋ ಚಲೋ ಮಂದಿನ ಬಂದಿರ್ತಾರೆ, ಎಲ್ಲಾರು ಒಂದು ತೊಂದ ಬಂದಿರ್ತಾರ. ಹೋಲ್ ನಿಮ್ದಲ್ಲಕ್ ನಾವ್ರೆ ಸುಖದಾಗದೇವ್ ಅಂತೀರೇನ? ಎಲ್ಲಾ ಬಿಟ್ಟು ಬಂದವ್ರು ನಾವ್ರೆ ಸುಖದಾಗದೇವ್ ಅಂತೀರಿ? ಆ ಸ್ವಾಮಿದ ಹೆಸರು ಮ್ಯಾಲ ಹಾಕ್ಯಾರು, ಈ ಸ್ವಾಮಿದ ತೆಳಗ್ ಹಾಕ್ಯಾರು. ನಮ್ಮಲ್ಲಿ ಹೆಸರು ಚಾಲು ಆಗ್ಯಾವ. ಅವ ಮಠ ಆಟ ದೊಡ್ಡದ ಕಟ್ಟ್ಯಾನು, ಏನೋ ತಂದವನು. ಇಲ್ಲಿ ಚಾಲು ಆಗ್ಯಾವ. ಅವ್ ಬಂಗಾರದ ಕಿರೀಟ ಹಾಕೊಂಡವನು, ಈ ಬೆಳ್ಳಿ ಕಿರೀಟ ಹಾಕೊಂಡ. ಖರೆ ಖರೆ ಜಗತ್ತಿನಾಗಿ ಇವತ್ತಿನ ಆಧುನಿಕ ದಿನಮಾನದಲ್ಲಿ ಅತ್ಯಂತ ಪರಮ ಸಂತೋಷದ ಸುಖದ ಜೀವನವನ್ನ ಸಾಗಿಸಿರ್ತಕ್ಕಂಥ ನಡೆದಾಡೋ ದೇವರ ಸಿದ್ದೇಶ್ವರಪ್ಪಗಳು ಬಿಟ್ರೆ ಯಾರು ಸುಖದಾಗಿಲ್ಲ ಅಂತ ಹೇಳ್ತಾರೆ. ಯಾರು ಸುಖದಾಗದಾರ್ರಿ? ಅದಕ್ಕ ಆಸೆ ಮಾಡಲು ಬೇಡ, ಒಬ್ಬರಿಗೆ ಬ್ಯಾಸರಾಗಲು ಬೇಡ ಅಂತ. ಆಶೆ ಮಾಡ, ಖರೆ ಅತಿಶಯ ಮಾಡಬೇಡ. ನಿನಗೆ ಊಟಕ್ಕೆ ಎಟ್ಟು ಬೇಕಾಗೈತಿ? ಒಬ್ರು ಏನೋ 4 ರೊಟ್ಟಿ ತಿಂತಾರ ತಿಳ್ಕೊಂಡು ಒಂದಿಟ್ಟು ಅನ್ನ ಇಡ್ತಿರ್ತಾರನ್ರಿ. ಇಲ್ಲಿ ನಮ್ಮ ಗುರುಗಳು ಹಾಡಾಕ್ ಬರ್ತದ್ರತ್ತ. ಅವಾಗ ಮೊದಲ್ರಿ ಅವ್ರ ಒಂದ್ 8-10 ಮಂದಿ ಇರ್ತಾರತ್ತ. ಒಬ್ಬೊಬ್ರು 20 ರೊಟ್ಟಿ ತಿಂತಿದ್ರತ್ತ. ಅವ್ರು ಬಂಡಾರ ಕೊಡಾಗ ಹೇಳಿರ್ತಾರ, ಊಟ ನಿಮ್ ಕಡೆ ಮಾಡಿ ಎಟ್ ತಗೋತಿರಿ ಕೇಳಿರ್ತಾವ. ಅಲ್ಲಿದನ್ ಕಟ್ಕೊಂಡ ಬರ್ಬೇಕನ್ ಹಂಗ ತಿನ್ನು ಮಂದಿ ಇತ್ತು. ಅವಾಗ ತಿತ್ತಿಲ್ರಿ, ಹಂಗ ತಿತ್ತಿರಿ ಹಂಗ ಕೆಲಸ ಮಾಡ್ತಿದ್ರಿ. ಈಗ ತಿನ್ನಾಕ್ ಬಿ ಹಂಗ ತಿನ್ನವ್ರ. ಮುಂಜಾನೆ ಬೆರಡ ಬಿಸ್ಕಟ್ ಅತ್ತ ನೀವನವ್ರ ಮತ್ ಕೊಡಾನ ನೆಗೋಂಗಿಲ್ಲ, ಏನ್ ಮಾಡ್ತೀರಿ? ಬಂಡಿಗೋಡ ಎಂತಾವ್ ಇದ್ದಾವ, ತಲೆ ಮೇಲೆ ಒಂದ್ ಇಟ್ಕೊಂಡು ಬಗಲಾಗಿ ಹಿಡ್ಕೊಂಡು 1 ತಾಸು ಗಟ್ಲೆ ನಿಂತ ಹಾದಾಗ ಮಾತಾಡ್ತೇವೆ ಹೇಳ್ತಿರ್ತಾವ. ನಿಮಗ್ ಮನ್ಯಾನ ಕ್ಯಾಣ ಎತ್ತುವಲ್ಲಾಗ್ಯಾವ. ನೋಡ್ಬೇಕಾರ ಇವ್ರು ಬರ್ತಾರಲ್ಲ ಪಿನ್ನಮ್ಮರ ಅವ್ರ ಆ ಕೂಸನ ಬಗಲಾಗ ಕಟ್ಟಿರ್ತಾರ, ಹಂಗ ಹೆಂಗ್ ಬೇಕಾದಂಗ ಹೋತಿರ್ತಾರ. ನಿಮ್ದು ಒಂದು ಕುಸನ ಎತ್ಕೊಂಡ್ ಹೋಗ್ಬೇಕಾರ ರಾಮ್ ಕತಿಯಾಗಿರ್ತೈತಿ. ಆದತಿಲ್ರಿ? ಏನ್ ಹೇಳಾಕತ್ತೀನ್ರಿ? ಆಸೆ ಪುಣ್ಯಾತ್ಮರ ಬೇಕ, ದುರಾಸೆ ಇರಬಾರ್ದು. ಅದಕ್ಕೆ ಬಲ್ಲವ್ರು ಏನ್ ಹೇಳ್ತಾರ ತಕ್ಕಿದ್ರ ಪುಣ್ಯಾತ್ಮರೇ, ಬಸವಣ್ಣ ಬಹಳ ಸುಂದರವಾಗಿ ನಮ್ಮನ್ನು ಕುರಿತ ಹೇಳ್ಯಾರ. ವಿಷಯ ಎಂಬ ಹಸುರನ್ನ ಮುಂದೆ ತಂದು ಪಸರಿಸಿದಯ್ಯ. ವಿಷಯ ಎಂಬ ಹಸರತ್ ಹೇಳ್ಯಾರ. ಈ ನೀವು ಆಣಿ ಪಿಣಿ ಹಿಡಿಬೇಕಾದ್ರ ನಾವು ಸಣ್ಣವ್ರಿದ್ದಾಗ ತೋರ್ಸ್ತಾರ ಸಾಲ್ಯಾಗ. ಅದೇನೋ ಕಟ್ಟಿಗೆ ಒಟ್ಟಿ ನಡು ತಗ್ಗ ಮಾಡಿ ಅಲ್ಲೇನೋ ತೋರ್ಸ್ತಾರತ್ ಹೊಂದಿಲ್ಲ. ಅದು ಹಸರತ್ತೇಳಿ ಓಡ್ತತಿಲ್ಲ ಆಣಿ. ನಾ ಹೇಳಿಲ್ಲ ಚಸ್ಮಾ ಪುಣ್ಯಾತ್ಮರೇ. ವಿಷಯ ಎಂಬ ಹಸುರನ್ನ ಮುಂದೆ ತಂದು ಪಸರಿಸಿದಯ್ಯ, ಪಶುವೇನು ಬಲ್ಲದ ಹಸುರೆಂದೆಳಿಸುವುದು. ಆಕಳಿಗೇನು ಗೊತ್ತ್ರಿ? ಹಸಿರು ಕಾಣನ ಹೋಗುದಿಲ್ಲ ಅದು. ಈಗ ನಿಮ್ಮಲ್ಲಿ ಪುಣ್ಯಾತ್ಮರೇ ಇವ್ರು ಸದ ಮಾಡ್ತೀರಿ ನೀವು. ಮಾಡ್ಕೋತ ನಾವು ಹೋನ್ ತಗೊಳ್ದ ಕೈಯಾಗ ಹಿಡ್ಕೊಂಡು ಬಾರ್ಸ್ಕೋತ ಮರ್ಸ್ಕೋತ ಮುಂದೆ ಅದಕ್ಕೆಲ್ಲ ಹಸಿರು ಹಿಡ್ದಿರ್ತೀರಿ. ಅದಕ್ಕೇನು ಗೊತ್ತ ಪಾಪ? ಅದಕ್ಕೆ ಈಗ ತಂದ ನಾನು ಹೊಡಿತಾರ ಅನ್ನೋದ. ಏನ್ ಪಾಪ ಗೊತ್ತ ಹೇಳ್ರಿ ನೋನು. ಅದಕ್ಕೆ ನಿಜ್ಗುಂಡ್ ಹೇಳ್ತಾರ, ಒಂದ್ ಸ್ವಲ್ಪ ಕಳ್ಕಳಿ ಇರ್ಬೇಕಪ್ಪ. ಗೊತ್ತಿಲ್ಲತಕ್ಕಂಥ ಮೂಕ ಪ್ರಾಣಿ ಅದು. ಕಳ್ಕಳಿ ನಿನ್ನಲ್ಲಿ ಬೇಕು. ಅಹಿಂಸಾ ಪರಮೋ ಧರ್ಮ ಅಂತ ಕರೀತಾರೆ. ಅದಕ್ಕೆ ಪಶು ಏನು ಬಲ್ಲದ ಎಳಿಸುವುದು ವಿಷಯ ರೈತನ ಮಾಡಿ ಭಕ್ತಿ ರಸವ ದಣಿಯ ಮೇಯಿಸಿ ಸುಬುದ್ಧಿ ಎಂಬ ಉದುಕವನ್ನೆರೆದು ನೋಡಿ ಸಲವಯ್ಯ ಕೂಡಲ ಸಂಗಮ ದೇವತ್ತು. ಬಸವಣ್ಣವ್ರು ಬೇಡ್ಕೊಂಡಾರ, ನನಗ ಹಸುರು ಅಂದ ತಕ್ಷಣ ಪಶು ಅಂದ್ರೆ ಆಕಳು ಓಡ್ತತಿಪ್ಪ. ಹಂಗ ನಾನು ಒಬ್ಬ ಹಸು ಇದ್ದಂಗ ನನಗೂ ವಿಷಯದ ಹಸಿರು ತಂದ ನಾನು ಮುಂದೆ ಇಟ್ಟೆ ಅಂದ್ರ ನಾ ಓಡ್ಲಕ್ಕತ್ತ. ಅದಕ್ಕೆ ಹೇಳಿಲ್ಲ, ಕಾಂಚನ ಎಂಬ ನಾಯಿಯನ್ನು ನೆಚ್ಚಿ ನಿನ್ನೆನು ಮರುತಿನಯ್ಯ ಅಂತ ಹೇಳ್ಯಾರ. ಅದಕ್ಕೆ ಪುಣ್ಯಾತ್ಮರೇ ಇಲ್ಲೇನು ಅಂತಕ್ಕಿದ್ರೆ ವಿಶೇಷವಾಗಿರ್ತಕ್ಕಂಥ ಮಾನವರೆಲ್ಲ ತಲೆಗಳು ಏನಾಗ್ಯಾವ ಅಂತಕ್ಕಿದ್ರು ಪುಣ್ಯಾತ್ಮರೇ. ಅದಕ್ಕೆ ಬರೀತಾರ, ಬೇಡ ಬೇಡ ಭೋಗದೊಡನಾಟ ನೋಡು ನಂಜವೆರೆಸಿದ ಸಬಿ ಊಟ ಅಂತ ಹೇಳ್ತಾರೆ. ಇದೇನ್ ಪುಣ್ಯಾತ್ಮ, ನಾವು ಹೆಜ್ಜೆ ತಪ್ಪಿ ಅನ್ಯ ಕಾರ್ಯಕ್ಕೆ ಹೋಗ್ತಿಲ್ಲ. ನಿನಗೆ ಸುಖ ಅನ್ಸತ್ತಿಪ್ಪ, ಹಿಂದಿಂದ ಅದ ನಿನ್ ಹೆಡಮುರಿ ಕಟ್ತದ. ಬೇಡ ಬೇಡ ಭೋಗದೊಡನಾಟ ಅಂತ ಹೇಳ್ತಾರ. ಅದಕ್ಕೆ ನೋಡು ನಂಜುವೆರೆಸಿದ ಸಬಿ ಊಟ. ನಂಜೈತಿಪ್ಪ ಅದನ್ನ ಬೇಡ ಅಂತಕ್ಕಂತ ಬರೀತಾರ. ಅದ್ ಹೆಂಗ್ರಿ? ಬೇಕನ್ನಕತ್ತೀರಿ ನೀವು. ಅದಕ್ಕೆ ಬರೀತಾರ ಪುಣ್ಯಾತ್ಮರೇ, ಮಾನವನ ತಲೆಗಳು ಅತಂತ್ರ, ಕುತಂತ್ರ, ಪರತಂತ್ರ, ಸ್ವತಂತ್ರ 4 ಪ್ರಕಾರ ಇರ್ತಾವ ತಲಿ. ಅತಂತ್ರ, ಕುತಂತ್ರ, ಪರತಂತ್ರ, ಸ್ವತಂತ್ರ. ಹೆಂಗಿಬ್ರು ಗಂಡ ಹೆಂಡತಿ ಇದ್ರತ್ತ. ಗಂಡಂದ ತಲೆ ಪರತಂತ್ರ ಇತ್ತಪ್ಪ, ಹೆಣ್ತಿದ್ ಸ್ವತಂತ್ರ ಇತ್ತಪ್ಪ. ನಿಮಗ್ ಸ್ವತಂತ್ರ ಪರತಂತ್ರ ಅಂದ್ರೆ ಗೊತ್ತಾಗತ್ಲೆ?
ಈಗ ಏನೋ ಸ್ವಾಮಿಗಳು ನಿಮ್ಮ ಮನೆಗೆ ಬಂದಿದ್ರು, ಪಾದ ಪೂಜೆ ಆಯ್ತು, ಪ್ರಸಾದ ಆಯ್ತು, ಆಯ್ತಪ್ಪ ಹೋಗಿ ಬರ್ತು, ಗುರುದಕ್ಷಿಣೆ ಅಟ್ ಕೂಡ್ರಂದ ಪಟ್ನ ಕಿಶಾಕ್ ಕೈ ಹಾಕಿ ತೆಗೆದು ಕೊಟ್ಟ, ಒಂದು ತಲೆ ಸ್ವಾತಂತ್ರ್ಯ ತಿಳ್ಕೊಳ್ಳೋದು. ಒಳಗೆ ಹೋಗಿ ಹೆಂಡತಿ ಕೇಳಿ ಬಂದು ಕೊಡ್ತಾನಂದ್ರ ಪರತಂತ್ರ. ಹೌದಿಲ್ಲ? ಅದಕ್ಕ ರಾಮದಾಸ್ ಹೇಳ್ತಾರ, ಬಹಳ ಮಜಾ ಐತಿ ಇದು ಈ ಸಂಸಾರ ಅಂತಕ್ಕಂಥದ್ದು. ಅದಕ್ಕೆ ವಿಷಯ ಅಂತ ಸುಖಾತ ನಾವು ಹೊಡೆದಾಡ್ಲಕತ್ತಿದೀವಿ. ಅದಕ್ಕೆ ಪುಣ್ಯಾತ್ಮರು ತಿಳ್ಕೊಂಡವ್ರು ಇದು ಸಂಸಾರ ಅಂದ್ರ ಮುಳುಗು ನಾವಂತ ಹೇಳ್ಯಾರ. ಹನುಮನ ಬಾಲ್ ಹೆಂಗ ಹಿಗ್ಗತತ್ಲೆ ಹಂಗ ಇದು ಹಿಗ್ಗತೈತಿ ಅತ್ತ. ನೋಡ್ಬೇಕ್ರ ಅವ್ ಯಾರ ಸವಾಸ ಬೇಡತ್ತ ಮಠ ಕಟ್ಟಿದತ್ ಕಾಡ್ನ್ಯಾಗ ಹೋಗಿ. ಮಠ ನಡೀತು ಭರ್ಜರಿ, ದೌಷದಾನ ಬಂದು ಬೀಳಾಕೈತು. ಮಠದಾಗ ಕಾಳು ಹೆಚ್ಚಗಣ ಇಲಿ, ಅದು ಇಲಿ ಹಿಡಿಬೇಕಾದ್ರೆ ಬೆಕ್ಕ ಬೇಕಾತ್ರಲೆ. ಆ ಬೆಕ್ಕಿಗೆ ಹಾಲು ಬೇಕಾದು, ಹಾಲು ಬೇಕಾದ್ರೆ ಆಕಳು ಬೇಕಾದ, ಆಕಳ ಕಾಯ್ಲಕ್ಕ ಒಬ್ಬ ಹುಡುಗ ಬೇಕಾದ. ಹುಡುಗ ಅಂದ ಹಿಂಗೆ ಹಂಗಿರ್ಲಿ ನನಗೆ ಮದುವೆ ಬೇಕಾ. ಇದು ಚಲೋ ಆತಿಲ್ರಿ ಸಂಸಾರ. ಅದಕ್ಕೆ ಪುಣ್ಯಾತ್ಮರೇ ಬಲ್ಲವರು ಬರದಾರ ಏನು ಅಂತ ಕೇಳಿದ್ರ, ಇದು ಎಂದೂ ಮುಗಿಲಾರ್ದಪ್ಪ, ಮಠಕ್ ಬರ್ರಿ ಅಂದ್ರೆ ಒಂದ್ ಸಂಸಾರ ಮೆಟ್ಟಿಗೆ ಹೆಚ್ಚು ಬರ್ತೀವಿ ಅಂತಾರ. ಎಷ್ಟು ಮಂದಿ ಮೆಟ್ಟಿಗೆ ಹೆಚ್ಚಿರ್ರಿ? ನಿಮ್ಮನ್ನ ಒಂದ್ ದಿವ್ಸ ಮೆಟ್ಟಿಗೆ ಹಸ್ತತ್ ಕರೆ, ಅದ ಎಂದೂ ಮೆಟ್ಟಿಗೆ ಹತ್ತಂಗಿಲ್ಲ ಬರೀತಾರ. ಇಲ್ಲಿ ಪ್ರಸಂಗ ಏನು ಅಂತ ಕೇಳಿದ್ರ ಪುಣ್ಯಾತ್ಮರೇ, ಮನುಷ್ಯನ ಪರತಂತ್ರ ತಲಿ ಮತ್ತು ಕುತಂತ್ರ ತಲಿ. ಗಂಡ ಹೆಂಡತಿ, ಅವ ಗಂಡ ದಿನ ಪುಣ್ಯಾತ್ಮರೇ ಗ್ರಾಮ ದೇವದ ಭಕ್ತ ಆಗಿದ್ದ, ಬಹಳ ಭಕ್ತಿದಿಂದ ನಡ್ಕೋತಿದ್ದ. 36 ವರ್ಷ ಬಿಡದ ಹೋದ. ಇವನ್ ದುಡಿಮೆ ನೋಡಿ ದೇವ್ರ ಪ್ರತ್ಯಕ್ಷ ಆದ. ಏನ್ ಬೇಡ್ತಿ ಬೇಡ್ಕೊಡ್ತಾನಂದ. ಅದು ನನ್ನ ಕಡೆಗೆ ಇಲ್ಲ, ನಮ್ಮ ಮನ್ಯಾಗ ಹೋಗಿ ಕೇಳಿ ಬರ್ಬೇಕಂದ. ಅವಾಗ ದೇವ್ರಂದತ್ತ, ನೀ ಏನೋ ಶ್ರೀ ಗುರುವಿನ ಶಿಷ್ಯ ಆತ ತಿಳ್ಕೊಂಡೀನಿ, ನೀ ಶ್ರೀ ಗುರುವಿನ ಕಂಪ್ನಿ ಕಾಣ್ತೀವಿ, ಕೇಳಿ ಬಾ. ಮನೆಗೆ ಬಂದ, ದೇವ್ರ ಪ್ರತ್ಯಕ್ಷ ಏನು ಮತ್ತೇನು ಬೇಡ್ಕೋತ. ಇದು ಪರತಂತ್ರ ತೆಲಿಯಕ್ಕೆ ಸ್ವತಂತ್ರ ತೆಲಿಯಕ್ಕೆ ಹೆಣ್ಮಗಳು ಹೇಳಿದ್ರು, ದಿನ ಏನೋದ ಅವ್ನ ಪಾದಿಗೆ ಹಾಕ್ತಿಲ್ಲ ಬಗಸಿ, ಆದ್ರೆ ಅಡ್ಡಾಟ್ ಕೊಡಂದಳಕ್ಕೆ. ಚೀಲ ಒಂದು ಕೊಟ್ಲು, ಗೋಣಿ ಚೀಲ. ಹೋಗಿ ದೇವ್ರಿಗೆ ಹೇಳಿದ, ನಾನು ಹೆಂಡ್ತಿಂಗೆ ಹೇಳಲ್ಪ, ನಾನು ನಿತ್ತಿ ನಿನ್ ತಂದು ಏನು ಪಾದಕ್ಕೆ ಹಾಕ್ಯನ್ಲ, ಅದ್ರ ಅಡ್ಡಾಟ್ ಕೊಟ್ಬಿಡ ತತಾಸ್ ತಂದ್ಬಿಟ್ಟ. ಅವ್ನು ದೇವ್ರೇನ್ರಿ? ದೇವ್ರು ಕೊಡ್ಲಾಕ್ ಕೊತ್ತಂದ್ರ ಪುಣ್ಯಾತ್ಮರೇ. ಅದಕ್ಕೆ ಹೇಳ್ತಿರಲ್ಲ ಪುಣ್ಯಾತ್ಮರೇ, ಮಾನವ ಕೊಟ್ಟದು ಮನೆ ತನಕ, ದೇವರು ಕೊಟ್ಟದು ಕಂಡಿತನಕತ್ತ. ಮನುಷ್ಯ ಕೊಟ್ಟವರೆಲ್ಲ ಹಂಗಸ್ತಾರ, ಮನುಷ್ಯ ಕೊಟ್ಟವರೆಲ್ಲ ಹಂಗಸ್ತಾರ. ಅದಕ್ಕೆ ಪುಣ್ಯಾತ್ಮರ ಕುಚೇಲನ ಹೆಂಡತಿ ಓಣಿ ಒಳಗ ಮಕ್ಕಳು ಅಳ್ತಿದ್ದು. ಯಾಕೆ ಅಳ್ತಿದ್ದು ಅಂತಕ್ಕಿದ್ರ, ಏನೋ ಬಂಗಾರ ಬೆಳ್ಳಿ ಬೇಡ ಅಳ್ತಿಲ್ಲ, ಹೋಳಿಗೆ ಉಣಾಕತ್ತಿದ್ರು ಎಲ್ಲರ ಮಕ್ಕಳ. ಬಡವನ ಮಕ್ಕಳ ಕುಚೇಲ, ಸುಧಾಮನಿಗೆ ಕುಚೇಲ ಅಂತ ಕರೀತಾರ. ಅವನ ಮಕ್ಕಳು ಹೋಳಿಗೆ ಬೇಡ ಅಳ್ತಿದ್ವು. ಅವನ ಕರುಳು ಹಿಂಡ್ಲಕ್ಕತ್ತು ಹಡದ ಕಳ್ಳ. ನನ್ನ ಮಕ್ಕಳಿಗೆ ಹೋಳಿಗೆ ಅಂತ ಬೇಡಾಕತ್ತೆ, ಇಷ್ಟು ಕೊಡ್ಲಾಕ ನಂತಿಗೆ ಶಕ್ತಿ ಇಲ್ಲ ಅಂತ ತಿಳ್ಕೊಂಡು. ಅವಾಗ ಸುಧಾಮಗ ಬಂದು ಹೇಳಿದಳಂತಕ್ಕಿ, ಪುಣ್ಯಾತ್ಮ, ಎಷ್ಟು ದಿವ್ಸ ನಿನ್ ಜೋಡಿ ಸಂಸಾರ ಮಾಡೀನಿ, ಏನೂ ಬೇಡಿಲ್ಲ, ಮಕ್ಕಳ ಸಲುವಾಗಿರ ನನಗೆ ಆಸೆ ಆಗೈತಿ, ನೀ ಎಲ್ಲಾದ್ರೂ ಒಂದಿಷ್ಟು ಬೇಡಿ ತಂದ ನನ್ನ ಮಕ್ಕಳಿಗೆ ಹೋಳಿಗೆ ತಿನ್ನಂಗ್ ಮಾಡು. ಅವಂದತ್ತ, ನೀ ಕರೆ ಸಂಶಯ ಬಂತ, ನೀ ನನ್ನ ಹೆಣ್ತಿ ಹೌದು ಅಲ್ಲ ಒಂದತ್ತ. ಯಾಕಂದ್ರದು ಎಂದೂ ಕುಚೇಲ ಸುಧಾಮ ಯಾರಿಗೆ ಕೈ ಒಡ್ಡಿ ಬೇಡಿಲ್ಲ ಗೊತ್ತದ, ಅಂತದ್ರಾಗ ಬೇಡತಿ ಅಂದ್ರ. ನಾನು ಇದನ್ನ ಯಾಕೆ ಹೇಳಾಕತ್ತೇನೆ ಅಂತ ಕೇಳಿದ್ರ, ದೇವರು ಕೊಡಬೇಕು, ನಾವು ಉಣಬೇಕು. ಇನ್ನೊಬ್ಬರಿಗೆ ಕೊಟ್ಟಾಗ ಹೊಟ್ಟೆ ಕಿಚ್ಚು ಪಡೋದಲ್ಲ. ಅವ್ರ ಯೋಗ್ಯತೆ ಅನುಸಾರ ಅವರಿಗೆ ಕೊಟ್ಟಾನ, ನನ್ನ ಯೋಗ್ಯತೆ ಅನುಸಾರ ನನಗೆ ಕೊಟ್ಟಾನ. ನನಗ 50 kg ನೆಗು ತಾಕತ್ತ ನನಗೈತಿ, ಅಟ್ಟು ಕೊಟ್ಟಾನ. ಅವನಿಗೊಂದು ಕ್ವಿಂಟಲ್ ನೆಗು ತಾಕತ್ತೈತಿ, ಅವನಿಗೆ ಕೊಟ್ಟಾನಂತ ಸಮಾಧಾನದಿಂದ ಇರಬೇಕಿಲ್ಲ. ಅದಕ್ಕ ಆ ಹೆಂಡತಿ ಹೇಳು, ಯಾವ ಸಾಹುಕಾರನ ಕಡೆ ಹೋಗಿ ಸಾಲ ತಗೊಂಡು ಬಾ ಅಂದಿಲ್ಲ, ಯಾವ ಧನಿಕನ ಕಡೆ ಹೋಗಿ ದಾನ ತಗೊಂಡು ಬಾ ಅಂತ ಹೇಳಿಲ್ಲ. ಒಮ್ಮೆ ಕೊಟ್ರ ಎಂದೂ ಕೇಳಲಾರದಂತ ನಿನ್ನ ಗೆಳೆಯ ಒಬ್ಬದಾನ, ದ್ವಾರಕಾಧಿಪತಿ ಕೃಷ್ಣ ಭಗವಂತನಿಗೆ ಹೋಗಿ ಬೇಡ್ಕೊಂಡು ಬಾ ಅಂತ ಹೇಳಿ ನಂದಳಕ್ಕೆ. ಹಂಗ ಇಲ್ಲಿ ದೇವರ ಪುಣ್ಯಾತ್ಮರೇ ಇವ್ ಬೇಡ್ಕೋಬೋದಾಗಿತ್ತು. ಯಾಕಂದ್ರ ಸ್ವತಂತ್ರ ವಿಚಾರ ಮಾಡ್ಲಿಲ್ಲ ಇವ್. ಅದಕ್ಕೆ ನಿನಗೊಂದಿರು ವಿಚಾರ ಮಾಡ್ಲಕ್ ತಲೆ ಕೊಟ್ಟಾನ ದೇವ್ರು. ಇವ್ ಮತ್ತೊಬ್ರು ಮಾತು ಕೇಳಿದಕ್ಕ ಪರಿಸ್ಥಿತಿ ಏನಾಗಿತ್ತು ಮುಂದೆ ಗೊತ್ತಾಗ್ತದೆ ನಿಮ್ಗ. ದೇವ್ರ ತತಾಸ್ತು ಒಂದು ಬಿಟ್ಟ, ಗೋಣಿ ಚೀಲ ತಗೊಂಡಿದ್ದ, ಕಾಳು ಬಂದ್ ಬೀಳ್ಲಕ್ಕತ್ತು, ದಬಾ 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 ಚೀಲ ತುಂಬಿದ, ಮತ್ತೊಂದು ಚೀಲ ತುಂಬಿತು, ಮತ್ತೊಂದು ಚೀಲ ತುಂಬಿತು, ಸಾಕಟ್ಟು ಚೀಲ ತುಂಬಿದ. ಹೊತ್ಕೊಂಡು ಹೋಗೋದು ವಿಚಾರ, ಹೊತ್ತ ಹೆಗಲ ಮೇಲೆ ಓದ್ ಮನೆಗೆ ಇಡ್ಬೇಕಂತೇಳಿ
ಪುಣ್ಯಾತ್ಮರೇ, ಒಂದ್ ಚೀಲ ಹಿಂಗೆ ಎತ್ತಿ ಬಗಲಾಗ ಹೋಗಿತಾನ, ಮತ್ತೊಂದು ದಪ್ಪತ್ತು ಬಂದ ಬಿತ್ತು, ಒದಿಗ್ತಾನ ಮತ್ ಬಿತ್ತು, ಬಾಯ್ ಯಾರು ಅಂಟು ಬಿಡಿತು. ಹೇಳ್ತೀಗಂತ ನನ್ನ ಒಳಗರೆ ಕರ್ಕೋರ, ಇದೇನ್ ಹತ್ತಿ ಸಿಡುಗಾಡದು. ಒಳಗ ಹೋದ ಚೀಲ ಬಗಿತಾನ, ಮತ್ತೊಂದು ಬತ್ತ ಬೆಣ್ಣ ಮೇಲೆ. ಹೇಳ್ತಿಗಂದ ಕೆಟ್ಟ ಹಸು ಆಗ್ಯಾವ, ಮುಂಜಾನೆ ಹೋಗಿನಿ, ನನಗಂತೂ ಚೀಲ ಇಳಿಸಿ ನೆಟ್ಟಗೆ ನಿಂತು ತಿನ್ಬೇಕಂದ್ರೆ ಇದೇನು ಬೇಡ್ಕೊಂಡು ನಿನ್ನ ಮಾತು ಕೇಳಿ ಗದ್ದು ಹಿಡ್ದತಿ, ನೀರೇ ಉಣಸ್ತುತ್ತು ಮಾಡಿ ಅಂದ. ಆಕೆ ತಂದ ತುತ್ತು ತುರುಕಿದಳು, ಒಂದು ತುತ್ತು ಕತ್ತರಿಸಿ ಒಳಗೊಟ್ಟಿಗೆ ಮತ್ತೊಂದು ತಯಾರಾಯ್ತ. ಆಸೆ, ರಕ್ತ, ಬೀಜ. ನಮ್ ದುಃಖಕ್ಕೆ ಏನು ಕಾರಣ ಆಗೈತ್ರಿ? ಆಸೆ ಕಾರಣ ಆತಿಲ್ರಿ. ಅವಾಗ ಹೆಂಡತಿಗೆ ಸೊನ್ನೆ ಮಾಡಾಕತ್ತ, ಉಸುಲ ಹೋತೆವಂದ ಹೆಂಡತಿಗೆ ಸೊನ್ನೆ ಮಾಡಾಕತ್ತ, ನೀರೇ ಕುಡಿಸತ್ತೇಳಿ ಗಡಬಡಿಸಿ ಹೆಂಡತಿ ತಂದ ನೀರು ಕುಡಾಕ್ ಹೋತಾಳ, ಒಳಗ ಪ್ಯಾಕ್ ಆಗೈತಿ, ನೀರೆಲ್ಲಿ ಇಳಿಬೇಕು. ಒಂದಗನ ಒಂದು ತುತ್ತು ಹಂಗ ಐತಲ್ಲ. ಅವಾಗ ನೀರು ಇಲ್ಲದ ನೀರು ಅಂದ್ರ ಸತ್ತ ಬಳಕ ಪುಣ್ಯಾತ್ಮರೇ ಚಾಲು ಮಾಡ್ಲಿಕ್ಕೆ ಹೇಳಕ್ ಊರ್ ಮಂದಿ ಕೂಡ್ತಿ. ಈಗ ಪಾಡಿದ್ ಹೆಂಗ್ ಸತ್ತ ಅಂದ್ರೆ ಈ ಅಳು ಸ್ಟೈಲ್ದಾಗ ಹೇಳ್ತಾಳಕ್ಕೆ ಹೆಂಗ್ ಸತ್ತ ಏನೇನ್ ಆತ ಅನ್ನೋದಕ್ಕೆ. ನಮ್ಮನ್ ಹೇಳೇನಿಲ್ಲ ನಿಮ್ಗ, ಯಾರೋ ಮಾಡಿದತ್ತಿ ಯಾರೋ ತಿನ್ನೋದಾಯ್ತು. ಮೊಸರು ಅವಲಕ್ಕಿರಿ, ಹಲಿಗೆ ಗೆಗ್ಗಿನ ಕನೋಟಿಗೆ ಇಲ್ಲಿ ಹೊಯ್ಯ ತಳತಿರ್ತಾರ. ಅದು ಹಿಂಗ್ ಗಲ್ಲ ಬಡಬಡ್ದ ಹೇಳ್ತಿರ್ತಾರ, ತಾವ್ ಬಡ್ಕೋತಿರ್ತಾರ. ಇವ್ರು ಎಲ್ಲಿ ತನಕ ಬಡ್ಕೋತಾರತ್ತ ಕೇಳಿದ್ರ ಕುಣಿ ತನಕ ಬಡ್ಕೋತಾರು. ಅಲ್ಲಿಗೆ ಹೋಗಿ ಹಿಂದ ಸರಿತಾರ. ಮಾನ್ಯ ಹಿಂದ್ಕೊಂಡ್ 6 ವರ್ಷ 2 ವರ್ಷ ಹಿಂದ್ ಹೋಗಿನ್ಯ, ಮ್ಯಾಲಿಂದ ಗೋರ್ಯಾಗ ದಪ್ಪತ್ತ ಜಿಗದ ಬಿಟ್ಟು ಒಬ್ಬ ಹೆಣ್ಮಗಳು ತೊಗಿ ಅಂದ್ರ ಹೊರಗ ಬರುವಾಳ. JCB ಅಂತಂದ್ರ ನೋಡ್ರಿ, ನಾನೊಂದ್ ಜರ ಕೈ ಹಿಡ್ರಿ ಮ್ಯಾಲ ಬರ್ತಾನ ಆಕಿ. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ, ನೀರ ಮ್ಯಾಲಿನ ಗುರಳಿ ನಿಜವಲ್ಲ ಹರಿ. ಸುಮ್ ಹೇಳಿಲ್ಲ ಯಪ್ಪ ಕೊಡ್ರಿ, ಸುಮ್ ಹೇಳಿಲ್ಲ. ಅವಾಗ ಹೆಂಡತಿ ಅಳಾಕತ್ತಳು. ಇದ್ದ ಸ್ಥಿತಿ ಎಲ್ಲ ಹಾಡೆ ಹಾಡ್ಕೊಂಡು ಅಳ್ಕೊತಿರ್ತಾರ ನೋಡು. ಅಳುದು ಹತ್ತಳು ಕಡೆಗೆ ಮುಂದ ಚಟ್ಟ ತಯಾರು ಮಾಡ್ತಾರ, ಸದಿಗೆ ಕಟ್ತಾರಲ್ಲ. ಸದಿಗೆ ಕಟ್ಟಿ 4 ಮಂದಿ ಹೆಗಲ ಮೇಲೆ ತಗೊಂಡ್ರು, ಸ್ಮಶಾನಕ್ಕೆ ಹೋದ್ರಿ. ಅದೆಲ್ಲ ಒಟ್ಟಿದ್ರು, ಇಳಿಸಿ ಇಡ್ಬೇಕಂತಾರ. ಒಂದ್ ಹೆಣ ಇಳಿಸೋಟಿಗೆ ಮತ್ತೊಂದ್ ಹೆಣ ಬಂದ ಕುಯ್ತಾರ. ಡಬಲ್ ಆಗ್ಲೆತ್ ಬೇಡ್ಕೊಂಡ ನಮ್ಮ ಅವು ಹೊತ್ತದು ಚಲಿ ಕಟ್ಲಕ್ ಹೈತಿ. ಇನ್ನು ಇವನ್ ಸುಡೋ ಹಾರಿಗರ್ಸ ನಮ್ಮ ಹೆಗಲ ಮೇಲೆ ಹೆಣ ಇಳಿದು ನಮಗ್ ಹೈತಿ ಅಂದ್ರ ಅವಾಗ ಅವರು ಏನ್ ಹೇಳಿ ಕೇಳ್ಬೇಕು ಕೇಳಬಾರ್ದು ನೀವು ವಿಚಾರ ಮಾಡಿ. ಅವ್ರು ಹೇಳಿದಾಗ ಇದು ಬರೋಬರಿ ಐತಿ ಅಂತಕ್ಕಂಥದ್ದು ಗೌಡ್ರು ವಿಚಾರ ಮಾಡ್ತ ಬರ್ರಿ. ಮತ್ತ ಅವ್ರ ಹಂಗ ಹೇಳ್ದು ಹೂನು ಅಂದ್ರಿ ದಗದ್ ಮತ್ ಹಿಂಗ ಆಕತಿ. ಕೇಳಬಾರ್ದತ್ತಿಲ್ಲ, ಕೇಳ ಕರೆ ಅದು ಬರೋಬರಿ ಐತಿಲ್ಲ ವಿಚಾರ ಮಾಡಿ ಹೆಜ್ಜೆ ಇಡು. ಅವಾಗ ಅವ್ರು ವಿಚಾರ ಮಾಡ್ರು, ಒಂದ್ ಹೆಣ ಇಳಿಸಿ ಸದಿಗೆಗೆ ಒಟ್ಟಬೇಕು, ಮತ್ತೊಂದು ಬರುದು. 4 ಮಂದಿ ವಿಚಾರ ಮಾಡ್ರು, ಇವನು ಸುಡದ ಹಾರಿಗಡ್ಸ ನಾವ್ ಕಡ್ಯಾಕಾಗೋದು ಹೆಚ್ಚಿನ ದೋಷ ಬರೈತಿ. ಅವ್ರು ಹೇಳು 1 2 3 ಅನ್ನೋಟಿಗೆ 4 ಮಂದಿ ಹೆಗಲ್ ಬಿಟ್ಟು ಓಡ್ಬೇಕಂದ್ರ ಅವ್ರು 1 2 3 ಅಂತ ಹೆಗಲ್ ಬಿಟ್ಟು ಓಡಿ ಯಾನು ಒಬ್ಬೊಬ್ರು ಬದಲು ಬೇರೆ ಆದ್ರಲ್ಲ, ಒಬ್ಬೊಬ್ಬನ ಹೆಗಲ ಮೇಲೆ ಒಂದೊಂದು ಹೆಣ ಬಂದು ಬಿಟ್ಟು. ಅದಕ್ಕ ಪುಣ್ಯಾತ್ಮರೇ ವಿಶೇಷ ನಾವೆಲ್ಲ ತಿಳ್ಕೊಳ್ಳೋದು ಏನು ಅಂತ ಕೇಳಿದ್ರೆ, ಅದಕ್ಕ ನಿಜಗುಂಡು ಬರೀತಾರ, ಧರೆಯನ್ನೆಲ್ಲವನ್ನ ಸನ್ನಿಸಿ ಧೂಳಿ ಮಾಡಲು ಪರಮಾಣುಗಳು ಎನಿತು ದೇವನ್ನ ಧರಿಸಿ ತೊಂದೊಂದು ಜೀವ ಬಸಿರೊಳು ಬಂದು ಮರಳಿ ನೀನತ್ತ ತಿರುಗದಂತೆ ರಚಿಸಿದ. ನಮ್ಮ ಶರೀರ ಎಟ್ಟದಾವ ತಕ್ಕಿದ್ರೆ ಎಟ್ಟು ಬಿದ್ದಾವ ಗೊತ್ತಿಲ್ಲ. ಭೀಷ್ಮ ಶರೀರ ಪ್ರಾಣ ಬಿಡು ಕಾಲಕ್ಕೆ ನಿಮ್ನ ಎಲ್ಲಿ ಮಣ್ಣು ಮಾಡೋಣ, ನನ್ನ ಶರೀರ ಎಲ್ಲಿ ಹೋಗುದಿಲ್ಲ ಆ ಜಾಗನಾಗ ಹೋಗಿರಿ ಅಂದತ್ತಾವ್. ಈ ಶರೀರ ಎಲ್ಲಿ ಹೋಗುದಿಲ್ಲ ಭೂಮಿಗೆ, ಮತ್ತೆ ಚೌಕಾಶಿ ಮಾಡಿದಾಗ 8 ಸಲ ಸತ್ 2 ಸಲ ಹುಟ್ಟತ್, ಹೋಗುದ ತಂದದಲ್ಲ. ಅದಕ್ಕೆ ನಿಜಗೊಂಡು ಬರೀತಾರೆ, ಧರೆ ಎಲ್ಲವನ್ನ ಸಣ್ಣಿಸಿ, ಈ ಧರೆ ಇರ್ತಕ್ಕಂಥ ಎಲ್ಲ ಕುಟ್ಟಿ ಪುಡಿ ಮಾಡಿ ಅಣು ಹಾರಿಸಿ ಒಗದ್ರ ಎಷ್ಟು ಪ್ರಮಾಣಗಳು ಬರ್ತಲ್ಲ ಅಷ್ಟು ಶರೀರ ತಗೊಂಡು ಬಂದಿದೆತ್ತ, ಅಷ್ಟು ತರ ತಗೊಂಡು ಬಂದಿದೆತ್ತ. ಅದಕ್ಕೆ ನಿಜಗೊಂಡು ಬರೀತಾರ, ಧರೆ ಎಲ್ಲವನ್ನ ಸಣ್ಣಿಸಿ ಧೂಳಿ ಮಾಡಲ ಪರಮಾಣುಗಳು ಎನಿತು ದೇವನ್ನ ಧರಿಸಿ
ಆ ಧರಿಸಿ ತೊಂದೊಂದು ಜೀವ ಬಸಿರೊಳು ಬಂದು ಮರಳಿ ನೀನತ್ತ ನೋಡದಂತಾಯಿತು ನಿನ್ ಜೀವನ ಅಂತ ಬರೀತಾರ. ಅದಕ್ಕೆ ಪುಣ್ಯಾತ್ಮರೇ, ದುರಾಶೆ ಅಂತಕ್ಕಂಥದ್ದು ಏನ್ ಮಾಡ್ಬೇಕು ಪುಣ್ಯಾತ್ಮರೇ, ದುರಾಶೆ ಅಂತಕ್ಕಂಥದನ್ನ ನಾವು ಮಾಡಬಾರ್ದು. ಅದಕ್ಕೆ ಇಲ್ಲಿ ರಕ್ತ ಬೀಜ ಯಾರ ಕೇಳಿದ್ರೆ ಪುಣ್ಯಾತ್ಮರೇ, ಆಶೆ. ಅವನ ಪದ್ಧತಿ ಹೆಂಗಿತ್ತ ಕೇಳಿದ್ರ, ಒಂದ್ ಹನಿ ರಕ್ತ ನೆಲಕ್ಕೆ ಬಿತ್ತಂದ್ರೆ ಏನಾಕಿತ್ತ ಕೇಳಿದ್ರ ಅವನಂತವ್ರು 100 ಜನ ಹುಟ್ಟುತ್ತಿದ್ರು. ಅದಕ್ಕೆ ಪುಣ್ಯಾತ್ಮರೇ, ಅಜ್ಞಾನ ಅಂತಕ್ಕಂಥದನ್ನ ದೇವಿ ಹೆಂಗ ಸಮಾರ ಮಾಡಿದ, ತನ್ನ ಜ್ಞಾನದ ನಾಲಿಗೆಯನ್ನು ತೆರೆದು ಆ ಅಜ್ಞಾನವನ್ನು ನುಂಗಿ ಬಿಟ್ಲು ಅಂತಕ್ಕಂಥ ಕತೆ ಬರ್ತದ. ಅದಕ್ಕೆ ನಾವೆಲ್ಲ ತಿಳ್ಕೊಳ್ಳೋದು ಏನಂತ ಕೇಳಿದ್ರೆ ಪುಣ್ಯಾತ್ಮರೇ, ನಾವು ಏನ ಭಗವಂತನ ಬೇಡಬೇಕಾಗಿದ್ರು. ನಾನು ನಿಮ್ಗೆ ಹೇಳೇನಿಲ್ರಿ, 12 ವರ್ಷ ಹೋಗಿದ್ದ ಮಹಾನುಭಾವ ಎಲ್ಲ ಬಿಟ್ಟು 12 ವರ್ಷ ಹೋಗಿ ಗುಡ್ದಾಗ ಶಿವ 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 ಅಂದ ಬೇಡ್ಕೊಂಡಿತ್ತು. ಪಾಪ ಬಂದವ ಶಿವ. ನಾವೇನ್ ಮತ್ ಬೌಳಿ ಶಂಕರ್ ಯಾರೇನು ಬೇಡ್ತಾರ ಬಂದ ಬಿಡ್ತಾನ. ಬಂದ್ಬಿಟ್ಟು ಕಡೆಗೆ ಪಾರ್ವತಿನ ಒಯ್ ಅಂದತ್ತ. ಅಂತ ಕಾಲ ಮನುಷ್ಯ. ಅವಾಗ ಇವ್ ಅಂದತ್ತ, ನಾ ಮನೆಗೆ ಹೋಗಿ ಏನು ಮುಟ್ಟತಲ್ಲ ಎಷ್ಟು ದಪ್ಪ ಇಟ್ಟುದಾಗ್ಬೇಕಂದಿದ್ದತ್ ಇವಂಗೊಬ್ರು. 12 ವರ್ಷ ಬಿಟ್ಟು ಹೋಗಿದ, ಹೆಂಡ್ತಿ ಬಾಗಲ ಕೂತಿತ್, ನೀರು ಅಕ್ಕಿ ಹಸನ್ ಮಾಡ್ಕೊತ ಬಂದತ್ತೀವ್. ಆಕೆ ಮತ್ ಗಂಡ ಬಂದತ್ತ, ಪಾಪ ಪ್ರೇಮದಿಂದ ನೀರ್ ತಮ್ಗೆ ತಗೊಂಡು ಓಡಿ ಬತ್ತತ್ತ. ನಾನು ಬಿಟ್ಟು 8 ವರ್ಷ ಹೆಂಗಿದ್ಯತ್, ಹಿಂಗ್ ಮೂಗು ಮುಟ್ಟಿ ಬಿಟ್ಟತ್ತ, ಎಷ್ಟು ದಮ್ಮ ಇಟ್ಟದಾಗ. ಅವಂದತ್ತ, ಏನ್ ಘಾತ ಮಾಡ್ಕೊಂಡೆ ತಿಳ್ಕೊಂಡು ಹೊಳ್ಳಿ ತಾನು ಮೂಗು ಮುಟ್ಕೊಂಡತ್, ಅದು ಇಟ್ಟು ದಪ್ಪ ಇಟ್ಟು ದಾತತ್. ದಗದ ಕೆಟ್ಟತ್, ನಡಿ ಬಸ್ ಸ್ಟ್ಯಾಂಡ್ ಕತ್ತೇಳಿ ಬಸ್ಸಿನಾಗ ಅಕ್ಕಿ ಹೆಗಲ ಮೇಲೆ ಇವನ್ ಮೂಗ, ಇವನ್ ಹೆಗಲ ಮೇಲೆ ಅಕ್ಕಿ ಮೂಗ ಮಿರಜ್ಕ್ ಹೋಗಿ ಬಿಡ್ತತ್ ಮ್ಯಾಳ. ಪರಮಾತ್ಮ ಭೇಟಿಯಾದಾಗ ಏನು ಬೇಡಬೇಕು ಅಂತಕ್ಕಂಥದ ಅರಿವು ನಮ್ಮಲ್ಲಿ ಬೇಕು ಅಂತಕ್ಕಂಥದನ್ನ ದೇವಿ ನಿತ್ಯ ನಮಗೆ ತಿಳಿಸಿಕೊಡತ್ತಾಳೆ. ಇದು ಜ್ಞಾನ ಕಾಂಡ ಅಂತ ಕರೀತಾರ. ದೇವಿ ಬಿಟ್ಟು ದೇವಿ ಇಲ್ಲ, ದೇವಿ ಬಿಟ್ಟು ದೇಹ ಇಲ್ಲ. ಈ ದೇವಿ ಪುರಾಣ ಏನ್ ಹೇಳ್ತದ ತಕ್ಕಿದ್ರೆ ಪುಣ್ಯಾತ್ಮರ, ದೇಹದ ಪ್ರತಿಯೊಂದು ಅಂಗಗಳನ್ನು ಬಿಡಿಬಿಡಿಸಿ ಹೇಳ್ತದ. ಆಸೆ, ಮನುಷ್ಯಗ ಆಸೆ ಅಂತಕ್ಕಂಥದ್ದು ನಾನು ಮಣ್ಣಿನ ದಿವಸ ಹೇಳಿಲ್ಲ, ಎಲ್ಲ ಬಂಗಾರ ಆಗ್ಲೇನು ಮಗಳು ಬಂಗಾರ ಆಗಿಳತ್ತಂತಕ್ಕಂಥದ ಕಾಲ. ನಮಗ್ ಬದುಕಲಿಕ್ಕೆ ಎಟ್ ಬೇಕಾಗೈತ್ರಿ. ಮಾನ ಮುಚ್ಕೊಳಕ್ ಬಟ್ಟೆರಿ, ಹಸದಾಗ ಒಂದಿಷ್ಟು ಅನ್ನ, ವಿಶ್ರಾಂತಿ ಮಾಡ್ಲಕ್ ಒಂದು 4-3 ಗಣಿ ಜಾಗ. ಬರಿತಾರಿಲ್ಲ ಪುಣ್ಯಾತ್ಮರಿ. ಅದಕ್ಕೆ ನಾವೆಲ್ಲ ತಿಳ್ಕೊಬೇಕು. ಏನು ಕೇಳಿದ್ರೆ ಪುಣ್ಯಾತ್ಮರೇ, ಯಾವ ಮನೆ 3 ಅಜನ್ಕ 4 ಮಂಜಲ್ ಕಟ್ಟಿದ್ರು ಏನಾಕತಿ, ಎಲ್ಲ ಕೊಲೆ ಹೋಗಿ ಮಕ್ಕಳಕ್ ಆಕತ್ತೇನ್ರಿ? ಪುಣ್ಯಾತ್ಮರೇ, ತಾನುಂಬುದು ಪಡಿಯಕ್ಕಿ, ಒಂದಡುವಿನ ಹಾಲ ಮರಗುವುದು ಅರದ ಮಂಚ. ಪುಣ್ಯಾತ್ಮರೇ, ಮಡದಿ ಪರರ ಸಂಘ, ಪ್ರಾಣ ವಾಯುವಿನ ಸಂಘ, ಜೀವ ವಾಯುವಿನ ಸಂಘ. ನಿನ್ನ ಜೀವ ಹೋಗೋ ಕಾಲಕ್ಕೆ ಯಾರ ಸಂಗಡ ಬರ್ತಾರೋ ಅಂತಕ್ಕಂಥದ್ದು ಬರೀತಾರ. ನಾವೆಲ್ಲ ತಿಳ್ಕೊಳ್ದೇನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಈ ರೀತಿಯಾಗಿರ್ತಕ್ಕಂಥ ಆ ಪುಣ್ಯಾತ್ಮನನ್ನ ಏನ್ ಮಾಡ್ತಾರತ್ತ ಕೇಳಿದ್ರೆ, ಆ ದೇವಿ ಸಂಹಾರವನ್ನು ಮಾಡ್ತಕ್ಕಂಥದ್ದು ಒಂದು ವಿಶೇಷ ಬರ್ತದ. ಅದಕ್ಕಿನ್ನು ಕೊನೆಯದು ಯಾವುದು ಅಂತ ಕೇಳಿದ್ರೆ ನಿಸುಂಬ ಅಂತಕ್ಕಂಥ ಬರ್ತಾನೆ. ನಿಸುಂಬ, ನಾನು ಅಂತಕ್ಕಂಥದ್ದು. ನಾನೇ ಬಲ್ಲ, ನನ್ನಿಂದ ನಡೆದೈತಿ, ನಾನೇ ಎದಕ್ಕ. ನೀವಂತೀರಿಲ್ಲ, ನನ್ನ ಮಗ ಭಾಳ ದುಡಿಲಕ್ಕೈತ್ರಿ, ದುಡಿಲಕ್ಕತ್ತನ ಎಲ್ಲ ನಡೀತ್ ನೋಡ್ರಿ ಅಂತೀರಿ. ಅದಕ್ಕೆ ಕವಿರು ಬರೀತಾರ, ಸಮಯ ಬಲವಾನ ಪುರುಷ ನೈ ಬಲವಾನ. ಸಮಯ ದೊಡ್ಡದು ಮಾಡ್ತೈತೆ. ಇರ್ಲಿಲ್ಲ ಅಂದ್ರೆ ಯಾರು ದೊಡ್ಡವ್ರಾಗಲಿಕ್ಕೆ ಬರುದಿಲ್ಲ ಅಂತಕ್ಕಂಥ ಮಾತು ಬರೀತಾರ. ಇಲ್ಲಿ ಪುಣ್ಯಾತ್ಮ ರಕ್ತ ಬೀಜ ಸತ್ತ ಬಳಕ ಆ ಸುಂಬ ಮಹಾರಾಜ ನಿಸುಂಬ ಬರ್ತಾನ. ಅವನಿಗೆ ದೇವಿಗೆ ವಿದ್ದ ನಡೀತದ. ಎಂತ ವಿದ್ದ ನಡೀತೈತಿ ಅಂತ ಕೇಳಿದ್ರೆ ಪೌರಾಣಿಕ ಏನ್ ಹೇಳ್ತದಂತ ಕೇಳಿದ್ರೆ, ಅವ ಎಂತ ಪರಾಕ್ರಮಿ ಇದ್ದ ಅಂತ ಕೇಳಿದ್ರೆ ದೇವಿಗೆ ಅವನಿಗೆ ವಿದ್ದ ನಡೀತದ. 100 ವರ್ಷ ನಡೀತದ. ನಡೆದಂತ ಸಂದ್ರ ಕೊನೆಗೆ ಪುಣ್ಯಾತ್ಮರ ಅವನು ತೊಡೆಗೆ ಗದೆಯಿಂದ ಹೊಡಿತಾಳ. ಹೊಡೆದಾಗ ಕದನ ತೀರಿತ್ತೆ ಅಂತಕ್ಕಂಥ ಶಬ್ದ, ಮತ್ತೆ ಅವನು ರುಂಡವನ್ನು ತೆಗಿತಾಳ. ಆ ರುಂಡ ಆಕಾಶಕ್ಕೆ ಹೋಗಿಬಿಡ್ತದ. ಆ ರುಂಡ ಆಕಾಶಕ್ಕೆ ಹಾರಿ ಹೋಗ್ತದ. ಹೋದಾಗ ಶಿವನ ಕಡೆ ಹೋಗ್ತದ. ಶಿವ ಅಂತನ, ನಾನು ನಿಮ್ ಪಕ್ಕಿದ್ದೀನಿ ಬಿಡಂತ. ಅಂದ್ರೆ ಸಾಯಿದ ಅವನಿಗೆ ಒಲ್ಲಾಗಿತ್ತೆ ಅಂತ. ಸಾಯಿದ ಯಾರಿಗೆ ಬೇಕಾಗಿತ್ತೇರಿ? 100 ವರ್ಷ ಆಗೈತಿ. 100 ವರ್ಷ ಮೊಮ್ಮಕ್ಕಳು ಮರಿ ಮಕ್ಕಳು ಮದುವೆ ನಡೆದತ್ತು. ಮುತ್ಯಾನ ಕರ್ಕೊಂಡು ಹೋಗಿದ್ರು. ಅಕ್ಕಿ ಕಾಳೋಗಿಲ್ಲ, ಕೊಟ್ಟ ಅಕ್ಷತೆ ಮುದುಕ್ ಅಳ್ಳಾಕೈತಿ, ಸುಮ್ಕೊಂಡ್ಲಿಲ್ಲ. ಅದು ಮಂದಿ ಅಂದ್ರು, ಶುಭ ಕಾರ್ಯದಾಗ ಮುದುಕ್ ಯಾಕೆ ಅಳ್ಳಾಕತ್ತೈತಿ ಅಂದ್ರು. ಮತ್ತ ಮೊದಲಿತ್ತು 100 ವರ್ಷ ಅಂದ್ರೆ ಧ್ವನಿ ಹೆಂಗಾಗಿರ್ತೈತ್ರಿ? 100 ವರ್ಷದ ಧ್ವನಿ ಹೆಂಗಾಗಿರ್ತೈತ್ರಿ? ಮುದುಕಿ ಒಬ್ಬಕ್ಕೆ ಇದ್ದರೆ ಚಲೋ ಆಗತ್ತಿತ್ತು ಅಂದ ಮುತ್ಯ. ಅಕ್ಕಿ ಕಾಳು ಹೋಗ ಸುಮ್ಮಿರು, ಮುದುಕೊಂದು ಬೇಕಾಗಿತ್ತ ನಾವು.
100 ವರ್ಷ ಆಗ್ಯಾವ. ಯಾರು ಸಾಯ್ಬೇಕತ್ತಾರ? ಯಾರಿಗೆ ಒಲ್ಲಾಗೈತ್ರಿ? ಅದಕ್ಕೆ ಶಿವ ಸಹಿತ ಈ ರುಂಡ್ ಹೋತಲ್ಲ ನಿಸುಂಬಂದ, ನಾನು ನಿಂಪಕ್ಕಿಂದ ಇಷ್ಟು ಅಂದ, ಬ್ರಹ್ಮಂದ. ಅವಾಗ ದೇವತೆ ಇನ್ನೆಲ್ಲರಿಗೆ ತೊಂದರೆ ಕೊಡ್ತಾವ ಬಾ ಅಂತೇಳಿ ಮತ್ತೆ ತನ್ನ ದಿವ್ಯ ಶಸ್ತ್ರದಿಂದ ಅವನ ರುಂಡವನ್ನು ಧರಣಿಗೆ ತಂದ ಆ ಜೀವವನ್ನು ತೆಗಿತಾಳು. ಈ ರೀತಿ ನಿಸುಂಬ ಸಾಯ್ತಾನು ಅಂತಕ್ಕಂಥ ಪಾತ ಪೌರಾಣಿಕ ಕತೆ ಭಾಗ ಬರ್ತಾವ. ಇಲ್ಲಿ ಶಾಸ್ತ್ರ ಏನ್ ಹೇಳ್ತದಂತ ಕೇಳಿದ್ರ, ಸುಂಬಂದ್ರ ಪುಣ್ಯಾತ್ಮರೇ ನೋಡ್ರಿ, ಮಮಕಾರ ನಂದ್, ಇದೆಲ್ಲ ನಂದ, ಇದು ನನ್ನಿಂದ ನಡೆದೈತಿ ಅಂತಕ್ಕಂಥ. ನಿಮಗೆ ತಿಳಿಯಂಗ ಹೇಳ್ಬೇಕಾದ್ರ ಶಿವಾಜಿ ಮಹಾರಾಜರೊಂದು ಕೆರೆ ಕೆಲಸ ಮಾಡಿಸ್ತಾರತ್ತ. ಸ್ವಲ್ಪ ಸೂಕ್ಷ್ಮ ವಿಚಾರ ಬಂತತ್ತ, ಇಷ್ಟು ಮಂದಿಗೆಲ್ಲ ನಾನಾ ಅನ್ನ ಹಾಕ್ತಾನ ತಿಳ್ಕೊಂಡು ಮಹಾರಾಜರ ಕಲ್ಪನೆ ಆಗಿತ್ತ. ಆದ್ರೆ ರಾಮದಾಸರಿಗೆ ಸೂಕ್ಷ್ಮ ಗೊತ್ತಾಗಿತ್ತು. ಆವಾಗ ಗೊತ್ತಾದಾಗ ರಾಮದಾಸರು ಏನ್ ಮಾಡ್ತಾರತ್ತ, ಶಿವಾಜಿ ಈ ಬಂಡಿಗಲ್ಲದಲ್ಲ ಒಡ್ಡನ್ನು ಕರೆಸಿ ಒಡಿ ಅಂದ್ರತ್. ಕರೆಸಿ ಒಡದ್ರ. ಅದ್ರಾಗ ಒಂದು ಕಪ್ಪಿತ್ತು, ಅದ್ರಾಗ ಒಂದಿಷ್ಟು ಕುಂಡ ಇತ್ತು, ಕುಂಡದಾಗ ನೀರಿತ್ತು, ಒಂದು ಕಪ್ಪಿತ್ತು. ಅವಾಗ ರಾಮದಾಸರು ಕೇಳಿದ್ರಂತ, ಈ ಕಪ್ಪಿಗೆ ಯಾರು ಆಹಾರ ಕೊಟ್ಟಾರಂತ ಕೇಳಿದ್ರು. ಇವನಲ್ಲಿ ಏನಾಗಿತ್ತು, ಇಷ್ಟು ಮಂದಿಗೆಲ್ಲ ನಾನಾ ಅನ್ನ ಹಾಕ್ತನು ಅಂತಕ್ಕಂಥದ್ದು ಅಹಂ ಬಂದಿತ್ತಂತ. ಆ ಅಹಮವನ್ನು ಬಿಡಿಸೋ ಸಲುವಾಗಿ ರಾಮದಾಸರು ತ್ರಿಕಾಲ ಜ್ಞಾನಿಗಳು ಆ ಕಲ್ಲು ಒಡಿಪ, ಆ ಕಲ್ಲು ಒಡಿ ಕಲ್ಲಿನೊಳಗ ಐತಿ ಅಂತಕ್ಕಂಥ. ಅದಕ್ಕೆ ಕನಕದಾಸರು ಬರೀತಾರ, ಬೆಟ್ಟದ ಮೇಲೆ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನ ಕಟ್ಟಿ ನೀರೆರೆದವರು ಯಾರು? ಬೆಟ್ಟದ ಮೇಲೆ ಕಟ್ಟೆಯನ್ನ ಕಟ್ಟಿ ವರ್ಷ ನೀರು ಎರೆದವ್ರು ಯಾರು? ನವಲಿಗೆ ಬಣ್ಣ ಬರೆದವರು ಯಾರು? ಕಲ್ಲಿನೊಳಗೆ ಕಪ್ಪಿಗೆ ಆಹಾರ ಇತ್ತವರು ಯಾರು ಅಂತಕ್ಕಂಥ ಮಾತು ಬರೀತಾರ. ಅದಕ್ಕೆ ಈ ಮನುಷ್ಯ ಎಲ್ಲ ನನ್ನಿಂದ ನಡೆದತಿ, ನಂದು ಹತ್ತು ಬರೀತಾರ. ಆದ್ರೆ ಒಬ್ಬ ಕವಿ ಬರೀತಾನ, ಈ ಹೂವು ಈ ಹಣ್ಣು ನೀನಿತ್ತ ವರವಲ್ಲವೇ, ಆ ಸೂರ್ಯ ಆ ಮೋಡ ಈ ಚಂದ್ರ ನೀನಿತ್ತ ವರವಲ್ಲೆ ಅಂತ ಬರೀತಾರ. ನಮ್ಮಿಂದ ಏನಾರ ಮಾಡಕ್ ಸಾಧ್ಯ ಐತ್ರಿ? ನಮ್ಮಿಂದ ಏನಾರ ಆಗ್ಲಿಕ್ಕೆ ಸಾಧ್ಯ ಐತೇನು? ಈ ಶರೀರ ನಂದ ಅಂತೀನಿ. ಮೊದಲು ಇದು ಜೀವ ಎಲ್ಲಿತ್ರಿ? ಅನ್ನಮಯದೊಳಗಿತ್ತಿಲ್ಲ, ಅನ್ನಿನೊಳಗಿತ್ತ. ಅನ್ನ ತಂದಿ ಊಟ ಮಾಡಿದ್ರು, ತಾಯಿ ಊಟ ಮಾಡು. ಅವರಿಬ್ಬರದಿಂದ ನೀನು ಪ್ರವೇಶ ಆಯ್ತು. ಅದಕ್ಕೆ ನೀ ವಿಚಾರ ಮಾಡ್ತಾ ಮಾಡ್ತಾ ಹೋದ್ರೆ ನೀನ್ ಯಾರಪ್ಪ, ನಿಂದೇನೈತಿದ್ರಾಗ? ಅದಕ್ಕೆ ದಾಸ್ಯ ಮಾರ್ಯರು ಹೇಳಿರು, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ಎಲ್ಲ ಅವು ಕೊಟ್ಟಿರ್ತಕ್ಕಂಥದ್ದು. ಈಗ ನಾವು ಪುಣ್ಯಾತ್ಮರ ಪೈಪ್ಲೈನ್ ಮಾಡಿ ನೀರು ತರ್ಲಕ್ 3 ದಿವಸ ಸತ್ಯದ, 3-4 ದಿವಸ. ಬರೇ ಭಗವಂತ 4 ತಾಸಿನಾಗ ಇಡೀ ಜಗತ್ತನ್ನ ನೀರು ಮಾಡಿ ಇಟ್ಟಾನಲ್ರಿ. ನೀವೆಲ್ಲ ಆ ಕಡೆ ಗುಲ್ಬರ್ಗ ಸೋಲಾಪುರ ಎಲ್ಲ ನೋಡಿರಿಲ್ಲ, ಅಕ್ಕಂಡು ಊರ ಮುಣಗಲತ್ತ, ಹೊಳಿಗೆ ಹೊಳೆ ಮುಣಗ ಹರಿದು ಹೊಂಟು ಬಿಟ್ಟ. ಇದು ಪರಮಾತ್ಮನ. ಅದಕ್ಕೆ ದೇವರ ಪುಣ್ಯಾತ್ಮರೇ ಮಾಡಬೇಕಂತ ಸಂಕಲ್ಪ ಮಾಡಿ ಇಡೀ ಜಗತ್ತನ್ನು ಸಲುತ್ತಾನಿಲ್ಲ. ನಮ್ಮಿಂದ ಏನಾರ ಮಾಡಕ್ ಸಾಧ್ಯ ಐತೇನೋ? ನಾ ಮಾಡೀನಿ ಯಾಕೆ ಬಿಡಕೊಂತಿ?